ನಮಸ್ತೆ ಎಲ್ಲರಿಗೂ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಯಿತು, ಬೇಸಿಗೆ ರಜೆ ಮಕ್ಕಳಿಗೆಲ್ಲ. ಬೆಂಗಳೂರಲ್ಲಿ ಮನೆಗಳು ಸಿಗೋದು ತುಂಬಾ ಕಷ್ಟ. ಏಕೆಂದರೆ ತುಂಬ ಜನ ಮನೆ ಖಾಲಿ ಮಾಡ್ತಾರೆ, ತುಂಬ ಜನ ಹೊರಗಡೆಯಿಂದ ಬರ್ತಾರೆ. ಅಂಥದ್ರಲ್ಲಿ ನಮಗೆ ಬಾಡಿಗೆ ಕಟ್ಕೊಂಡಿರೋ ಅಷ್ಟು ಸ್ಟ್ರೆಂತ್ ಇಲ್ಲ. ಸೊ ಸ್ವಲ್ಪ ಸಾಲ ಆದರೂ ಪರವಾಗಿಲ್ಲ, ಲೀಸ್ಗೆ ಅಂತ ಮನೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಅದ್ರ ಥರ ಒಂದು ಚಿಕ್ಕ ಮನೆ ಸಿಕ್ಕಿದೆ. ಇಲ್ಲೆಲ್ಲ ಬಾಡಿಗೆ ಬಂದು 15-20 ಆ ರೀತಿ ಇರುತ್ತೆ. ಎಲ್ಲ 10K ಅಬೌವ್, ಅಂದರೆ 10,000 ಮೇಲ್ಗಡೆನೇ ಇರುತ್ತೆ. ನಮಗೆ ಇಲ್ಲಿ ಒಂದು 6 ಲಕ್ಷಕ್ಕೆ ಒಂದು ಅಂತೂ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಮನೆ ಸಿಕ್ಕಿದೆ. ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಹೊರಾಂಗಣ. ಇಲ್ಲಿ ನಾನೊಂದು ಸ್ವಲ್ಪ ಪ್ಲ್ಯಾಂಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಬಟ್ಟೆ ಒಣಗಾಕೋಕ್ಕಂತೂ ತುಂಬಾ ಚೆನ್ನಾಗಿದೆ. ಯಾಕಂದರೆ ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಇದೊಂದು ಅಡ್ವಾಂಟೇಜು. ಮಕ್ಕಳಿಗೆ ಆಟ ಆಡಿಸೋದಕ್ಕಾಗಲಿ ಬಟ್ಟೆ ಒಣಗಾಕೋಕ್ಕಾಗಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ನಮ್ಮ ಬೈಕ್ ನಿಲ್ಲಿಸ್ಕೊಳ್ಳೋಕ್ಕೂ ತುಂಬಾ ಅನುಕೂಲ ಇದೆ. ಗ್ರೌಂಡ್ ಫ್ಲೋರ್, ಅದಕ್ಕೆ ನಾವು ಗ್ರೌಂಡ್ ಫ್ಲೋರ್ ಎಲ್ಲೇ ಅಂದರೆ ತುಂಬ ಕಡೆ ಮನೆ ಚೇಂಜ್ ಮಾಡಿದ್ವಿ. ಜಾಸ್ತಿ ಚೇಂಜ್ ಮಾಡಿರೋದು ಗ್ರೌಂಡ್ ಫ್ಲೋರಲ್ಲೇ. ಅದನ್ನು ಬಿಟ್ಟರೆ ಒಂದು ಸಲ ಮಾತ್ರ ಫಸ್ಟ್ ಫ್ಲೋರಲ್ಲಿ ಮಾಡಿದ್ದು. ಇದು ಬಂದು ಹೊರಾಂಗಣ. ನಾನಿಲ್ಲಿ ಮನೆ ಬಾಗಿಲಿಗೆ ಒಂದು ತೋರಣ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಮಂಚ. ಯಾಕಂದರೆ ಹಾಲ್ ತುಂಬ ದೊಡ್ಡದಿಲ್ಲ, ಸೊ ಇಷ್ಟೇ ಇರೋದು. ಇಲ್ಲೇ ಒಂದು ಮಂಚ ಹಾಕ್ಕೊಂಡಿದ್ದೀನಿ, ಅಂದರೆ ದಿವಾನ್ ಕಟ್ ಅಂತೀವಲ್ಲ ಆ ರೀತಿ. ಅದನ್ನೇ ಬಂದು ಇಲ್ಲಿ ಸ್ವಲ್ಪ ಲೆಫ್ಟ್ ಸೈಡ್ ನೋಡಿದ್ರೆ ನಾನಿಲ್ಲಿ ಟಿ ವಿ, ಅಂದರೆ ಇದು ಟಿ ವಿ ಅಲ್ಲ, ಸಿಸ್ಟಮ್ಮು. ನನ್ನ ಮಗ ಏನು ಮಾಡಿದೆ, ಟಿ ವಿನ ಆಟಾಡ್ತಾ ಹೊಡೆದಾಕ್ಬಿಟ್ಟ. ಸೊ ಏನೋ ಒಂದು ಸರ್ಕಸ್ ಮಾಡಿ ಸಿಸ್ಟಮ್ನೇ ಟಿ ವಿ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಟೇಬಲ್ ಬಂದು ಸಿಸ್ಟಮ್ದೆ. ಇಲ್ಲೊಂದು ಸ್ವಲ್ಪ ಬೆಡ್ಶೀಟ್ಗಳು, ಹೆಲ್ಮೆಟು ಆ ರೀತಿ ಇಟ್ಕೊಂಡಿದ್ದೀನಿ. ಹ್ಯಾಂಡ್ ಈ ಕಡೆ ಬಂದರೆ ಕಿಚನ್ ನಾಟ್ ಬ್ಯಾಡ್, ತುಂಬ ಅಂದರೆ ಚಿಕ್ಕದಾಗಿದೆ. ಬಟ್ ನಾವು ಅದು ಯಾವ ರೀತಿ ಕ್ಲೀನಾಗಿ ಇಟ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರತ್ತೆ. ನಾನಿದು ಪಾತ್ರೆಗಳನ್ನ ಜೋಡಿಸಿಟ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಮೇಲ್ಗಡೆ ಸ್ವಲ್ಪ ಪಾತ್ರೆ ಇಟ್ಟಿದ್ದೀನಿ. ಎಲ್ಲರ ಮನೇಲೂ ಇಟ್ಟಿರ್ತಾರಲ್ಲ ಅಟ್ಟ ಅಂತ, ಆ ರೀತಿ. ಆ್ಯಂಡ್ ಇಲ್ಲಿ ಡಬ್ಬಿಗಳು ಇಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ. ಅದೇ ಕಿಚನ್ ಹೇಗೆ ಇರಲಿ, ನಾವು ಯಾವ ರೀತಿ ಇಟ್ಕೋತೀವಿ ಅನ್ನೋದ್ರ ಮೇಲೆ. ನಂದು ತುಂಬ ಮಾಡರ್ನ್ ಕಿಚನ್ ಅಲ್ಲ, ಹಾಗೆ ಮಕ್ಕಳಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ರೀತಿಲಿ ಜೋಡಿಸಿಟ್ಕೊಂಡಿದ್ದೀನಿ. ಆ್ಯಂಡ್ ವಾಟರ್ ಫಿಯರ್ ಹಾಕ್ಸ್ಬೇಕು. ನೀರು ತೊಗೊಂಡು ಬರೋಕ್ಕಾಗಲ್ಲ, ಯಾಕಂದರೆ ಕೆಲ್ಸಕ್ಕೆ ಹೋಗ್ತಾರೆ. ಕೆಲಸದಿಂದ ಬಂದು ನೀರು ತೊಗೊಂಬರೋದೇ ಒಂದು ದೊಡ್ಡ ತಲೆ ಬಿಸಿ. ಸೊ ನೀರಿಗೊಂದು ವ್ಯವಸ್ಥೆ ಮಾಡ್ಕೊಬೇಕು. ಹಾಗೆ ಬಂದರೆ ಒಂದು ಪುಟಾಣಿ ಸ್ಟವ್, ಇಷ್ಟೇ ಸಾಕು ನಮಗೆ. ಆ್ಯಂಡ್ ಇಲ್ಲಿ ಕಿಚನ್ ಇಷ್ಟು ಬರುತ್ತೆ. ಆ್ಯಂಡ್ ಈ ಕಡೆ ಬಂದರೆ ಒಂದಷ್ಟು ಫೋಟೋಸ್ಗಳು ಹಾಕ್ಕೊಂಡಿದ್ದೀನಿ. ಅದೇನು ಅಂತ ನೋಡ್ತಿದ್ದೀರಾ, ಅದು ಡಿಸೈನ್ ಅಲ್ಲ, ನನ್ನ ಮಕ್ಕಳು ಮಾಡಿರೋಂತಹ ಒಂದು ಕ್ರಿಯೇಟಿವಿಟಿ. ಆ್ಯಂಡ್ ಈ ಕಡೆ ಬಂದರೆ ನಾನು ಫ್ರಿಜ್ಜಲ್ಲೂ ಅಷ್ಟೇ ಅಷ್ಟು ಏನು ಐಟಮ್ ಇಟ್ಕೊಂಡಿಲ್ಲ, ಸ್ವಲ್ಪನೇ ಇಟ್ಕೊಂಡಿರೋದು. ನಾರ್ಮಲ್ಲಾಗಿ ಯಾವಾಗಲೂ ಇರೋ ಥರನೇ ಇದೆ. ಇಲ್ಲಿ ಸ್ವಲ್ಪ ಅಂದರೆ ತಡ್ಕೊಳ್ಳುತ್ತೆ, ಅದಕ್ಕೋಸ್ಕರ ಮುಂದೆ ಹೋಗ್ಬಿಡುತ್ತೆ, ಚಿಕ್ಕ ಇದೆಯಲ್ವಾ. ಸೊ ಆ್ಯಂಡ್ ಮೇಲ್ಗಡೆನೂ ಕೂಡ ಏನೂ ಇಟ್ಟಿಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಫ್ರಿಜ್ ಮೇಲೆ ಒಂದು ನಮ್ಮದು ಫೋಟೋ ಆ್ಯಂಡ್ ಮಕ್ಕಳದ್ದು ಒಂದು ಟಾಯ್ಸ್. ಅದನ್ನು ಬಿಟ್ಟರೆ ಇಲ್ಲಿ ಮಿರರು ಆ್ಯಂಡ್ ಮೇಲ್ಗಡೆ ಮತ್ತು ಟೆಡಿ ಇಟ್ಕೊಂಡಿದ್ದೀನಿ, ಇಲ್ಲೊಂದು. ಆ್ಯಂಡ್ ನನಗೆ ಈ ಮನೇಲಿ ತುಂಬ ಇಷ್ಟ ಆಗಿದ್ದು ಅಂದರೆ ದೇವ್ರ ಮನೆ ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ದೇವ್ರ ಮನೆ ಸಿಗೋದು ರೇರು, ಅದರಲ್ಲೂ ನಮಗೆ ಅನುಕೂಲವಾಗಿ ಸಿಗೋದಂತೂ ತುಂಬಾ ಕಷ್ಟ. ನೋಡಿ, ದೇವ್ರ ಮನೆ ಇದೆ. ನನಗಿಷ್ಟವಾದ ದೇವ್ರನ್ನೆಲ್ಲ ಇಲ್ಲಿ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿಂದ ಬಂದರೆ ಇದು ರೂಮ್. ಮಕ್ಕಳು ಮಲ್ಕೊಂಡಿದ್ದಾರೆ, ಸೊ ಲೈಟ್ ಆಫ್ ಮಾಡಿದ್ದೀನಿ. ಎದ್ಬಿಟ್ಟಿದ್ದಾರೆ ಒಬ್ಬರು. ಇಷ್ಟೇ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.